ಆರೋಗ್ಯಕ್ಕೆ ಒಳ್ಳೆಯದು ತಾಜಾ ಹಣ್ಣು ತರಕಾರಿಯನ್ನು ಸೇವನೆ ಮಾಡಿ ಅಂತ ವೈದ್ಯರು ಸಲಹೆ ಕೊಡ್ತಾರೆ. ವೈದ್ಯರ ಸಲಹೆಯನ್ನು ಪಾಲಿಸೋದಕ್ಕಿಂತ ಮುಂಚಿತವಾಗಿ ಒಮ್ಮೆ ಈ ಸುದ್ದಿಯನ್ನು ನೀವು ನೋಡಬೇಕು. ನೀವು ರಾಜಧಾನಿ ಬೆಂಗಳೂರಲ್ಲಿ ಸೇವನೆ ಮಾಡುವಂಥ ಹಣ್ಣು ತರಕಾರಿ ಎಷ್ಟೊಂದು ಸೇಫು ಅನ್ನುವಂಥ ಪ್ರಶ್ನೆ. ರಾಜಧಾನಿ ಬೆಂಗಳೂರಲ್ಲಿ ಮಾರ್ಕೆಟಲ್ಲಿ ಸಿಗ್ತಾ ಇರುವಂತಹ ಹಣ್ಣು ತರಕಾರಿಯ ಬಗ್ಗೆ ಈಗ ಆತಂಕ ಸೃಷ್ಟಿಯಾಗಿದೆ. ರಾಜಧಾನಿ ಬೆಂಗಳೂರಿನ ತರಕಾರಿ ಸ್ಯಾಂಪಲ್ಗಳನ್ನು ಕೇಂದ್ರ ಸರ್ಕಾರ ಸಂಗ್ರಹಿಸಿ ಅದರ ಟೆಸ್ಟ್ ಮಾಡಿದೆ. ಆ ಟೆಸ್ಟ್ನಲ್ಲಿ ಬೆಂಗಳೂರಲ್ಲಿ ಬೆಳೆದಂಥ ತರಕಾರಿಯಲ್ಲಿ ಭಾರೀ ಪ್ರಮಾಣದ ಲೋಹದ ಅಂಶಗಳು ಪತ್ತೆಯಾಗಿದ್ದಾವೆ. ಮನುಷ್ಯನ ದೇಹಕ್ಕೆ ಅಪಾಯಕಾರಿಯಾಗಬಹುದಾದಂಥ ಲೋಹದ ಅಂಶಗಳು ಪತ್ತೆಯಾಗಿದೆ. ಬೆಂಗಳೂರಲ್ಲಿ ಮಾರಾಟ ಆಗುವಂಥ ಬದನೆಕಾಯಿ, ಬೀನ್ಸು, ಬೀಟ್ರೋಟು, ಕ್ಯಾಬೇಜು, ಸೌತೆಕಾಯಿ ಇದರಲ್ಲೆಲ್ಲದರಲ್ಲೂ ಕೂಡ ದೇಹಕ್ಕೆ ಮಾರಕವಾಗಬಹುದಾದಂಥ ಲೋಹದ ಅಂಶಗಳು ಪತ್ತೆಯಾಗಿವೆ. ಬೆಂಗಳೂರಿನ ಹಲವು ಮಾರುಕಟ್ಟೆಗಳಲ್ಲಿ ತರಕಾರಿಗಳ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಪರೀಕ್ಷೆಗೊಳಪಡಿಸಲಾಗಿದೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಡೆಸಿದಂಥ ಪರೀಕ್ಷೆ ಇದೆ. ಈ ವರದಿಯಲ್ಲಿ ಕಳವಳಕಾರಿ ಅಂಶಗಳು ಬಯಲಾಗಿದೆ. ಸುಮಾರು 72 ತರಕಾರಿ ಮಾದರಿಗಳನ್ನು ಸಂಗ್ರಹಿಸಿ ಪರಿಶೀಲನೆಗೊಳಪಡಿಸಲಾಗಿತ್ತು, ಟೆಸ್ಟ್ಗೊಳಪಡಿಸಲಾಗಿತ್ತು. 72ರ ಪೈಕಿ 19 ತರಕಾರಿಗಳಲ್ಲಿ ಭಾರೀ ಪ್ರಮಾಣದ ಲೋಹದ ಅಂಶಗಳು ಪತ್ತೆಯಾಗಿದೆ. ಸೋರೆಕಾಯಿ, ಬದನೆಕಾಯಿ ಇದೆಲ್ಲ ಸಿಕ್ಕಾಪಟ್ಟೆ ಡೇಂಜರು ಅಂತ ವರದಿ ಹೇಳ್ತಾ ಇದೆ. ಸುಮಾರು 1.75 mg ಲೋಹದ ಅಂಶ ಪತ್ತೆಯಾಗಿರೋದು. ಇದರ ಸೇವನೆಯಿಂದ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಕಿಡ್ನಿಗೆ ದೊಡ್ಡ ಮಟ್ಟದಲ್ಲೇ ಸಮಸ್ಯೆಯನ್ನು ತರಬಹುದು ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತ, ಅದು ಚಿಕ್ಕಬಳ್ಳಾಪುರ, ಕೋಲಾರ, ಈ ಕಡೆ ರಾಮನಗರ, ಇಲ್ಲೆಲ್ಲ ಕಡೆಯಲ್ಲೂ ಕೂಡ ತರಕಾರಿಗಳನ್ನು ಸಂಗ್ರಹಿಸಲಾಗಿತ್ತು. ಕೆಲವೆಡೆ ಹೊಲಕ್ಕೆ ಹೋಗಿ ತರಕಾರಿಗಳನ್ನು ಸಂಗ್ರಹಿಸಿದ್ದಾರೆ, ಸ್ಯಾಂಪಲ್ ಕಲೆಕ್ಷನ್ ಮಾಡಿದ್ದಾರೆ. ಇನ್ನು ಸಿಟಿ ಲಿಮಿಟ್ಸಲ್ಲಿ ಬೆಂಗಳೂರು ನಗರದಲ್ಲಿ ಮಾರುಕಟ್ಟೆಗೆ ಹೋಗಿ ತರಕಾರಿಗಳನ್ನು ಸಂಗ್ರಹಿಸಿದ್ದಾರೆ. ತರಕಾರಿಗಳನ್ನು ಸಂಗ್ರಹಿಸಿ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲೋಹದ ಅಂಶಗಳು ಪತ್ತೆಯಾಗಿದೆ. ಇದರಿಂದಾಗಿ ದೊಡ್ಡ ಮಟ್ಟದಲ್ಲಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.